ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ನಂಜನಗೂಡು ತಾಲೂಕು ಮಟ್ಟದ ನೂತನ ಪದಾಧಿಕಾರಿಗಳ ಆಯ್ಕೆ ನಗರದ ಎಪಿಎಂಸಿ ಸಭಾಂಗಣದಲ್ಲಿ ನಡೆಯಿತು. ಹಸಿರು ಸೇನೆ ಕಾರ್ಯಾಧ್ಯಕ್ಷ ವಿದ್ಯಾಸಾಗರ್ ನೇತೃತ್ವದಲ್ಲಿ ರೈತ ಸಂಘದ ಪದಾಧಿಕಾರಿಗಳ ಒಪ್ಪಿಗೆ ಮೇರೆಗೆ ನೂತನ ರೈತ ಸಂಘದ ಪದಾಧಿಕಾರಿಗಳ ಆಯ್ಕೆ ನಡೆಯಿತು. ನಂತರ ಪದಾಧಿಕಾರಿಗಳನ್ನು ಉದ್ದೇಶಿಸಿ ಕಾರ್ಯಾಧ್ಯಕ್ಷರು ಮಾತನಾಡಿ, ಸರ್ಕಾರ ತರಕಾರಿ ಒಕ್ಕೂಟ ಮಾಡಬೇಕು, ರೈತರು ಬೆಳೆದ ಬೆಳೆಗಳನ್ನು ಒಕ್ಕೂಟದ ಮುಖಾಂತರ ಖರೀದಿ ಮಾಡಿ ರೈತರ ಉಳಿವಿಗಾಗಿ ಕಾರ್ಯನಿರ್ವಹಿಸಬೇಕು ಎಂದರು. ಮುಖಾಂತರ ಏನು ಹಾಲನ್ನು ತಕೊಂಡು ಒಂದು ಒಕ್ಕೂಟ ಮಾಡ್ಕೊಂಡು ಹಾಲನ್ನು ಹಂಚಿಕೆ ಮಾಡ್ತಾರೆ, ಅದೇ ರೀತಿಯಲ್ಲಿ ತರಕಾರಿ ಒಕ್ಕೂಟಗಳನ್ನ ಮಾಡಬೇಕು. ತರಕಾರಿನ ಸರ್ಕಾರ ನೇರ ಖರೀದಿ ಮಾಡಬೇಕು. ನಿನ್ನೆ ಟೊಮೊಟೊ ಬೆಳೆದಿರೋ ರೈತರು ಇವತ್ತು ಬೀದಿಗೆ ಬಂದಿದ್ದೀವಿ, ಟೊಮೊಟೊ ಖರೀದಿ ಮಾಡೋರಿಲ್ಲ. ಹಿಂಗಾದರೆ ರೈತ ಸಂತತಿ ಹಳ್ಳಿಗಳು ಉಳಿಯಲ್ಲ. ಗ್ರಾಮೀಣರನ್ನ ಕಟ್ಟುವಂಥ ಕೆಲಸಗಳು ಯಾವುದೇ ಪಕ್ಷಗಳು ಶ್ರದ್ಧೆ ಇಟ್ಟು ಮಾಡೋಂಥ ಕೆಲಸ ಮಾಡ್ತಾ ಇಲ್ಲ. ಹಂಗಾಗಿ ಪ್ರತಿ ಹಳ್ಳಿಗಳಲ್ಲೂ ಕೂಡ ಹಸಿರು ಸೈನಿಕರನ್ನ ಹುಟ್ಟಾಕೋಂಥ ಕೆಲಸ ಮಾಡ್ತೀವಿ. ಗ್ರಾಮಗಳನ್ನ ಬೆಳೆಸೋಂಥ ಕೆಲಸ ಮಾಡಬೇಕಾಗಿದೆ. ಪ್ರತಿ ಹಳ್ಳಿಗಳಲ್ಲೂ ಕೂಡ ಮಹಿಳಾ ಘಟಕಗಳನ್ನ ಮಾಡ್ತೀವಿ. ಈಗ ಮಹಿಳೆಯರಿಗೋಸ್ಕರನೇ ಕುಂತಿದ್ದ ಜಾಗದಲ್ಲಿ ಯೋಜನೆಗಳನ್ನ ತಗೊಂಡು ಸರ್ಕಾರದಿಂದ ಇನ್ನೂ ಕೂಡ ನಮ್ಮ ಮಹಿಳೆಯರನ್ನ ಕಟ್ಟುವಂಥ ಕೆಲಸ ಮಾಡ್ತೀವಿ. ಮಹಿಳೆಯರ ಚಪ್ಪಾಳೆ ಹೌದು. ಹಂಗಾಗಿ ಮತ್ತೆ ನಮ್ಮಲ್ಲಿ ಸಾಗುವಳಿ ಆಗಿಲ್ಲ. ನಂಜನಗೂಡು ತಾಲೂಕಿನಲ್ಲಿ ಸಾಗುವಳಿ ಆಗಿರೋ ದುರಸ್ತಾಗಿಲ್ಲ. ರೈತರು ಬೆಳೆದ ಟೊಮ್ಯಾಟೊ ಖರೀದಿ ಮಾಡದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದರಿಂದ ರೈತ ಸಂತತಿ ಉಳಿಯುವುದು ಕಷ್ಟವಾಗುತ್ತದೆ. ಗ್ರಾಮೀಣ ಕಟ್ಟುವಂತಹ ಕೆಲಸಗಳು ಎಲ್ಲಾ ಪಕ್ಷಗಳು ಶ್ರದ್ಧೆಯಿಂದ ಮಾಡುತ್ತಿಲ್ಲ. ಸಂಘಟನೆ ಪ್ರತಿ ಹಳ್ಳಿಯಲ್ಲಿ ರೈತರನ್ನು ಹುಟ್ಟು ಹಾಕುವ ಕೆಲಸ ಮಾಡುತ್ತೇವೆ. ನಂಜನಗೂಡು ತಾಲೂಕಿನಲ್ಲಿ ಬಗರ್ ಹುಕುಂ ಸಾಗುವಳಿ ಕೆಲಸಗಳು ಆಗಿಲ್ಲ. ಸಾಗುವಳಿ ಆಗಿರುವುದು ದುರಸ್ತಿಯಾಗಿಲ್ಲ. ಕಾಡಂಚಿನ ಗ್ರಾಮಗಳಲ್ಲಿ ಕಾಡು ಪ್ರಾಣಿಗಳ ಉಪಟಳ ನಿಯಂತ್ರಣ ಆಗಬೇಕು. ಈ ಬಗ್ಗೆ ಹೋರಾಟ ಮಾಡಿದ್ದೇವೆ. ಇನ್ನು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಲು ಯುವಕರು ಸಿದ್ಧರಾಗಬೇಕು ಎಂದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.